ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ ನಡೆದು 10 ದಿನಗಳು ಕಳೀತಾ ಇದೆ. ಈ ಹೊತ್ತಿನಲ್ಲಿ ಪ್ರತಾಪ್ ಸಿಂಹ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷರಾದರು. ಮೈಸೂರಿನಲ್ಲಿ ಮಾತನಾಡಿ ಪ್ರಕರಣ ವಿಚಾರದಲ್ಲಿ ನಾನು ಯಾವ ವಿವರಣೆಯನ್ನು ಕೂಡ ಕೊಡಲ್ಲ, ಆ ಪ್ರಶ್ನೆ ಬಿಟ್ಟು ಬೇರೆ ಏನಾದರೂ ಕೇಳಿ ಎಂದರು. ಪ್ರತಾಪ್ ಸಿಂಹ ದೇಶದ್ರೋಹಿನ ದೇಶ ಪ್ರೇಮಿನ ಅಂತ ಬೆಟ್ಟದ ಚಾಮುಂಡಿ ತಾಯಿ, ಕೊಡಗಿನ ಕಾವೇರಿ ತಾಯಿ, ನನ್ನ ಓದುಗರು, ಮೈಸೂರಿನ ಕೊಡಗು ಜನ ತೀರ್ಪನ್ನ ಕೊಡ್ತಾರೆ. ಈ ವಿಚಾರದಲ್ಲಿ ನಾನು ಇಷ್ಟೇ ಹೇಳ್ತೀನಿ ಅಂತ ಹೇಳಿ ಕೈ ಮುಗಿದ್ರು. ಬೇರೆ ಏನಾದ್ರು ಕ್ವಶನ್ ಕೇಳಿ, ಪರ್ಟಿಕ್ಯುಲರ್ ಆ ವಿಚಾರಕ್ಕೆ ಬೇಕು. ಅದು ಬಿಟ್ಟು ಏನಾದ್ರು ಇದ್ರೆ ಕೇಳಿ. ಪ್ರತಾಪ್ ಸಿಂಹ ದೇಶ ಪ್ರೇಮಿನೋ, ದೇಶಭಕ್ತನೋ, ರಾಷ್ಟ್ರವಾದಿನೋ ಅನ್ನೋದನ್ನು ನನ್ನ ಓದುಗರು, ಬೆಟ್ಟದಲ್ಲಿರುವಂಥ ತಾಯಿ ಚಾಮುಂಡಿ, ಕಾವೇರಿ ತಾಯಿ, ಮೈಸೂರು ಕೊಡಗಿನ ಜನ, ಓದುಗ ಅಭಿಮಾನಿಗಳು ಅವ್ರಿಗೆ ಗೊತ್ತಿದೆ. ಅವ್ರ ತೀರ್ಮಾನವನ್ನು ಏಪ್ರಿಲ್ನಲ್ಲಿ ಹೇಳ್ತಾರೆ. ಘಟನೆ ಬಗ್ಗೆ ತಾವೇನು ಹೇಳ್ತೀರಾ? ಅದರ ಆಚೆಗೆ ಬಿಟ್ಟು ಬೇರೆ ಏನಾದ್ರು ಇದ್ರೆ ಕೇಳಿ ದಯವಿಟ್ಟು. ಅದು ಆಚೆಗೆ ಏನಾದರೂ ಇದ್ರೆ ಕೇಳಿ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಮಾತಿನ ವೈಖರಿ ಮುಂದುವರೆದಿದೆ. ಬಿಜೆಪಿ ಹೊಸ ಪದಾಧಿಕಾರಿಗಳ ಪಟ್ಟಿಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಕೆಜೆಪಿ ಪಾರ್ಟ್ 2 ಇದ್ದ ಹಾಗೆ. ಯಶ್ ಚಿತ್ರ ಇತ್ತಲ್ಲ, ಕೆಜಿಎಫ್ ಪಾರ್ಟ್ 1, 2 ಇತ್ತಲ್ಲ ಹಾಗೆ. ಯಡಿಯೂರಪ್ಪ ಕೆಜೆಪಿ ಪಾರ್ಟ್ 1, ವಿಜಯೇಂದ್ರ ಕೆಜೆಪಿ ಪಾರ್ಟ್ 2, ಮೊಮ್ಮಗನದ್ದು ಕೆಜೆಪಿ ಪಾರ್ಟ್ 3 ಇದ್ದ ಹಾಗೆ. ಇದರ ಆಯುಷ್ಯ 2024ರ ಲೋಕಸಭಾ ಚುನಾವಣೆ ಮಾತ್ರ. ಕಲಬುರಗಿಯಲ್ಲಿ ಮಾತನಾಡಿ, ನಾನು ಹೀರೋ ಅಲ್ಲ, ಯಾವತ್ತೂ ನಾನು ವಿಲ್ಲನ್ ಇದ್ರೇನೆ ಹೀರೋಗೆ ಕಿಮ್ಮತ್ತು. ಅಂಬರೀಶ್ ಸಹ ವಿಲ್ಲನ್ ಇದ್ರು, ನಂತರ ಹೀರೋ ಆದ್ರು, ಅದೇ ತರಹ ನಾನು ಆಮೇಲೆ ಹೀರೋ ಆಗಬಹುದು ಅಂದಿದ್ದಾರೆ. ಯಡಿಯೂರಪ್ಪ ಮಾತನಾಡಿ, ಅಳೆದು ತೂಗಿ ಪಟ್ಟಿ ಬಿಡುಗಡೆ ಮಾಡಲಾಗಿದೆ, ಯತ್ನಾಳ್ ಬಗ್ಗೆ ಏನು ಹೇಳಲ್ಲ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ರು. ವಿಜೇಂದ್ರ ಮಾತನಾಡಿ, ಪದಾಧಿಕಾರಿಗಳ ಪಟ್ಟಿಯಲ್ಲಿ ಎಲ್ಲದರ ಸಮೀಕರಣ ಆಗಿದೆ. ಡಿವಿಎಸ್ ಮಾತನಾಡಿದ್ರು, ಪದಾಧಿಕಾರಿಗಳ ನೇಮಕದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಕೇಂದ್ರದ ನಾಯಕರು ಬಂದು ರಾಜ್ಯದ ಹಿರಿಯರ ಜೊತೆ ಕುಳಿತು ತಿಳಿದುಕೊಳ್ಬೇಕಿತ್ತು. ಈ ಅತೃಪ್ತರ ಸಮಸ್ಯೆ ಇರ್ತಾ ಇರಲಿಲ್ಲ ಆಗ ಅಂತ ಹೇಳಿದ್ದಾರೆ. ಕೆಜಿಎಫ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಂಗೆ ಬಿಜೆಪಿ ಒಳಗೆ ಕೆಜೆಪಿ 1 ಯಡಿಯೂರಪ್ಪನ ಮುಗಿದ್ದು, ಕೆಜೆಪಿ 2 ವಿಜಯೇಂದ್ರ, ಇನ್ನು ಅವ್ರ ಮೊಮ್ಮಗಂದು ಕೆಜೆಪಿ 3. ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಹಂಗೆ ದಬ 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 ಬೀಳ್ತದೆ. ವಿಲನ್ ಯಾವಾಗಲೂ ಅದನ್ನ ಇವತ್ತಿದೆ. ಆಲ್ವೇಸ್ ಐ ಆಮ್ ವಿಲನ್, ನಾ ಹೀರೋ ಅಲ್ಲ. ವಿಲನ್ ಇದ್ರೇ ಹೀರೋ ಒಂದು ಮಾತು ಗೊತ್ತಾಗೋದು. ಎಷ್ಟೋ ಮಂದಿ ವಿಲನ್ ಇದ್ದವ್ರು ಹೀರೋ ಆಗ್ಯಾರ. ಅಂಬರೀಷ್ ಏನಿದೆ ಮೊದಲ ವಿಲನ್ ಇದ್ರಲ್ಲ ಹೀರೋ ಆಗ್ಯಾರ. ಹಂಗ ಅಂಬರೀಷ್ ಹಂಗೆ ನಾನು ಹೀರೋ ಆಗ್ಬೋದು. ಎಲ್ಲರ ಅಳದು ಸುರಿದು ಎಲ್ಲರ ಒಪ್ಪಿಗೆಯನ್ನು ಪಡೆದ ಕಮಿಟಿ ಆಗಿದೆ. ಎಲ್ರಿಗೂ ತೃಪ್ತಿ ಇದೆ, ಸಮಾಧಾನ ಇದೆ. ಯತ್ನಾಳ್ ಅವರು ವಿಜೇಂದ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಸರ್. ನಾನೇನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲಪ್ಪ, ಅದು ಅವ್ರಿಗೆ ಬಿಟ್ಟು ಸರಿ ಹೋಗುತ್ತೆ ಕ್ರಮೇಣ. ಧನ್ಯವಾದ ಸರ್. ಬೇರೆ ಬೇರೆ ಸಮಾಜಗಳು, ಪಂಗಡಗಳು, ಮುಂಬೈ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲ ಭಾಗಗಳನ್ನು ಕೂಡ ಗುರುತಿಸಿಕೊಂಡು ಹೆಚ್ಚೆಚ್ಚು ಯುವಕರಿಗೆ ಮತ್ತು ಹೊಸಬರಿಗೆ ಮತ್ತು ಹಿರಿಯರು ಕೂಡ ಎಲ್ಲ ಒಂದು ಕಡೆ ಅಲ್ಲಿ ಅಲ್ಪ ಸ್ವಲ್ಪ ಆ ವ್ಯತ್ಯಾಸಗಳು. ಇದನ್ನೆಲ್ಲ ಮಾಡಲಿಕ್ಕೆ ಮೊದಲು ಕೇಂದ್ರದವರು ಒಮ್ಮೆ ರಾಜ್ಯದಲ್ಲಿ ಬಂದು ರಾಜ್ಯದ ಹಿರಿಯರ ಜೊತೆ ಕೂತ್ಕೊಂಡು ಹೆಂಗಿರಬೇಕು ಹೊಸ ಟೀಮ್ ಅಂತ ಹೇಳುವಂಥದ್ರ ಬಗ್ಗೆ. ರಾಜ್ಯದಲ್ಲಿ ಕೊರೋನಾ ಜೋರಾಗ್ತಾ ಇದೆ. ಅದರಲ್ಲೂ ಬೆಂಗಳೂರು ಕೊರೋನಾದ ಹಾಟ್ ಸ್ಪಾಟ್ ಆಗಿ ಬದಲಾಗ್ತಾ ಇದೆ. ಇಂದು 106 ಪಾಸಿಟಿವ್ ಕೇಸ್ಗಳ ದಾಖಲಾಗಿದೆ. ಈ ಪೈಕಿ ಬೆಂಗಳೂರಿನದ್ದು 95. ಈ ಮೂಲಕ ಸಕ್ರಿಯ ಕೇಸ್ಗಳ ಸಂಖ್ಯೆ 297ಕ್ಕೆ ಏರಿಕೆ ಕಂಡಿದೆ. ಉಳಿದಂತೆ ರಾಯಚೂರು 6, ದಕ್ಷಿಣ ಕನ್ನಡ 2, ಮಂಡ್ಯ, ಚಾಮರಾಜನಗರದಲ್ಲಿ ತಲಾ 1 ಕೇಸ್ ದಾಖಲಾಗಿದೆ. ಪಾಸಿಟಿವಿಟಿ ರೇಟ್ 7.35ಕ್ಕೆ ಏರಿಕೆ ಕಂಡಿದೆ. 33 ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಮತ್ತೊಂದು ಕಡೆ ಉಪತಳಿ JN1 ಆರ್ಭಟ ಜೋರಾಗಿದ್ದು ಬೆಂಗಳೂರಿನ ಒಂದೊಂದೇ ಏರಿಯಾಗಳಿಗೆ ಸ್ಪ್ರೆಡ್ ಆಗಲು ಆರಂಭ ಆಗಿದೆ. ಅಬ್ಬಿಗೆರೆಯಲ್ಲಿ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದ 45 ವರ್ಷದ ವ್ಯಕ್ತಿಯಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ವ್ಯಕ್ತಿಗೆ ಹೋಮ್ ಐಸೋಲೇಷನ್ ನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಿದೆ. ಕೊರೋನಾ ವೇಗವಾಗಿ ಹರಡ್ತಾ ಇರೋ ಹಿನ್ನೆಲೆ ಮತ್ತೆ ವ್ಯಾಕ್ಸಿನ್ ಡ್ರೈವ್ ಮಾಡೋ ಬಗ್ಗೆ ಸರ್ಕಾರ ಚಿಂತನೆ ಮಾಡಿದೆ. ಸಾಲು ರಜೆಗಳ ನಿಮಿತ್ತ ಜನರು ಪ್ರವಾಸಿ ತಾಣಗಳತ್ತ ಮುಖ ಮಾಡಿದ್ದಾರೆ. ಅದರಲ್ಲೂ ಕೊಡಗು ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಸಂಜಯ್ ಸಿಂಗ್ ನೇತೃತ್ವದ ಕುಸ್ತಿ ಫೆಡರೇಷನ್ನ ಹೊಸ ಸಮಿತಿಯನ್ನು ಕೇಂದ್ರ ಸರ್ಕಾರ ಅಮಾನತುಗೊಳಿಸಿದೆ. ಅಸ್ತಿತ್ವದಲ್ಲಿರುವ ನಿಯಮಗಳು ಮತ್ತು ನಿಬಂಧನೆಗಳಿಗೆ WFI ಸಂಪೂರ್ಣ ನಿರ್ಲಕ್ಷ್ಯವನ್ನು ತೋರಿಸಿದೆ ಅಂತ ಕ್ರೀಡಾ ಸಚಿವಾಲಯ ಉಲ್ಲೇಖಿಸಿದೆ. ಹೊಸದಾಗಿ ಆಯ್ಕೆಯಾದ ಸಂಸ್ಥೆಯ ಅಧ್ಯಕ್ಷ ಸಂಜಯ್ ಕುಮಾರ್ ಸಿಂಗ್ ಡಿಸೆಂಬರ್ 21ರಂದು ಜೂನಿಯರ್ ರಾಷ್ಟ್ರೀಯ ಸ್ಪರ್ಧೆಗಳು ಈ ವರ್ಷಾಂತ್ಯದ ಮೊದಲು ಪ್ರಾರಂಭವಾಗಲಿದೆ ಅಂತ ಘೋಷಿಸಿದ್ರು. ಇದು ನಿಯಮಗಳಿಗೆ ವಿರುದ್ಧವಾಗಿದೆ. ಕುಸ್ತಿಪಟುಗಳು ತಯಾರಾಗಲು ಕನಿಷ್ಠ 15 ದಿನ ಸೂಚನೆ ಅಗತ್ಯವಿದೆ ಅಂತ ಸಚಿವಾಲಯ ವಿವರಿಸಿದೆ. ಈ ಬೆನ್ನಲ್ಲೇ ನನಗೂ ಕುಸ್ತಿ ಒಕ್ಕೂಟಕ್ಕೂ ಸಂಬಂಧ ಇಲ್ಲ ಅಂತ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಹೇಳಿದ್ದಾರೆ. ಈ ಮಧ್ಯೆ ಪ್ರಕರಣ ಬಗೆಹರಿಸಲು ಇಂಡಿಯನ್ ಒಲಿಂಪಿಕ್ ಸಮಿತಿಗೆ ಕ್ರೀಡಾ ಸಚಿವಾಲಯ ಮನವಿ ಮಾಡಿದೆ.
ನಿಗಮ ಮಂಡಳಿ ನೇಮಕ ಸಂಬಂಧಿತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ 1.5 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ರೀಲ್ಸ್ ಮಾಡಲು ಹೋಗಿ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾನೆ ಯುವಕ. ಇದರಿಂದ ಪ್ರಯಾಣಿಕರು ಗಾಬರಿಗೊಂಡರು. ಆತ ಚೀರಿದ್ರಿಂದಾಗಿ ಯುವಕ ಯಶ್ ಗೌಡ ಎಂಬಾತನ ಹುಡುಕಾಟವನ್ನ ಈಗ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಬಂಗಾರದ ನಾಣ್ಯಗಳು ಸಿಗ್ತಾ ಇದೆ ಅಂತ ಜನರು ಮುಗಿಬಿದ್ದಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೆಳಗಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಜನರು ನಾಣ್ಯ ಸಿಗ್ತಾ ಇದೆ ಅಂತ ಓಡ್ ಹೋಗಿದ್ರು. ಸ್ಥಳದಲ್ಲಿ ಸಿಕ್ಕಿರುವಂತಹ ನಾಣ್ಯ ಬಂಗಾರನ ತಾಮ್ರದ ಅನ್ನೋದು ಗೊತ್ತಿಲ್ಲ. ಸೂರ್ಯನ ಅಧ್ಯಯನಕ್ಕಾಗಿ ಭಾರತ ನಿರ್ಮಿಸಿರುವ ಅಂತರಿಕ್ಷ ವೀಕ್ಷಣಾಲಯ ಆದಿತ್ಯ L1 ಬಗ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಉಪಗ್ರಹ ಯೋಜನೆಯ ನೌಕೆಯು ನಿಗದಿತ ಲ್ಯಾಂಗ್ರೇಜಿಯನ್ ಪಾಯಿಂಟ್ 1 ಜನವರಿ 6ರಂದು ತಲುಪಲಿದೆ ಅಂತ ಇಸ್ರೋ ಅಧ್ಯಕ್ಷ ಸೋಮನಾಥ್ ಹೇಳಿದ್ದಾರೆ.